ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಯ್, ಗುಡ್ ಮಾರ್ನಿಂಗ್ ಹೇಳಮ್ಮ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಒಂದು ವಿಡಿಯೋ ಶೂಟ್ ಮಾಡೋದಿತ್ತು. ಅದು ಸಡನ್ ಪ್ಲ್ಯಾನ್ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ರೆಡಿ ಆಗಿದ್ದೀನಿ. ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೆಲ್ಲ ನಡೆಯುತ್ತೆ ತೋರಿಸ್ತೀನಿ. ಆಂಟಿ ಬರುತ್ತಾ? ಆಂಟಿ ಅಲ್ಲ, ದೊಡ್ಡಮ್ಮ. ದೊಡ್ಡಮ್ಮ ಹಾಯ್ ಹಾಯ್. ನೀನು ವಿಡಿಯೋ ಮಾಡ್ತೀಯಮ್ಮ? ಡ್ಯಾನ್ಸ್ ಮಾಡ್ತೀಯಾ? ಸೋಸೆ ಕೇಳಮ್ಮ. ಇದು ಅವಳ ಫೇವ್ರೆಟ್ ಡ್ಯಾನ್ಸು. ಪುಷ್ಪ 2ದು ಕರೆಕ್ಟಾಗಿ ಮಾಡ್ತಾಳೆ ನೋಡಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಮ್ಯಾಕ್ರೋನಿ ಮಾಡ್ಕೊಂಡಿದ್ದೆ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡ್ಕೊಂಡಿದ್ದೆ. ನಾನು ಯೂಶ್ವಲಿ ಇದೇ ಥರನೇ ಮಾಡೋದು. ಮ್ಯಾಗಿ ಎಲ್ಲ ನಾನು ಮನೆಗೆ ತೊಗೊಂಡು ಬರ್ತಾನೆ ಇಲ್ಲ. ಸುಮಾರು ತಿಂಗಳುಗಳೇ ಆಯಿತು ಮ್ಯಾಗಿ ಎಲ್ಲ ಸ್ಟಾಪ್ ಮಾಡಿ. ನಾವು ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಸುಮ್ಮನೆ ನಾವು ತೊಗೊಂಡು ಬಂದು ನಾವು ತಿಂದರೆ ಮತ್ತು ಗುಡ್ಡಿನೂ ಕೂಡ ಕೇಳ್ತಾಳೆ. ಅವಳಿಗೂ ಅದೇ ಪ್ರಾಕ್ಟೀಸ್ ಆಗುತ್ತೆ. ಮ್ಯಾಗಿ ಎಲ್ಲ ಅನ್ಹೆಲ್ತಿ ಫುಡ್ಸ್ ಬೇಡ, ತುಂಬ ಈಸಿ 2 ಮಿನಿಟ್ಸ್ 3 ಮಿನಿಟ್ಸ್ ಮ್ಯಾಗಿ ಅಂತ ನಾವು ತೊಗೊಂಡು ಬಂದು ಮಾಡ್ಕೊಳ್ತೀವಿ ಎಮರ್ಜೆನ್ಸಿಗೆ ಅಂತ. ಅವಳಿಗೂ ಅದನ್ನೇ ಪ್ರಾಕ್ಟೀಸ್ ಆಗುತ್ತೆ ಅಂತ ನಾವು ತೊಗೊಂಡು ಬರೋದೇ ಸ್ಟಾಪ್ ಮಾಡಿದ್ದೀವಿ. ಈ ಥರ ವೀಟ್ ಮ್ಯಾಕ್ರೋನಿ, ವೀಟ್ ಪಾಸ್ತಾ ಆ ಥರ ತೊಗೊಂಡು ಬರ್ತೀವಿ. ನನ್ನ ಫ್ರೆಂಡ್ ಕೂಡ ಬಂದಳು. ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಬೇಗ ಬೇಗ ರೆಡಿ ಆಗ್ತಾಯಿದ್ದೀವಿ. ನಾವು ಶೂಟ್ಗೆ ಎಲ್ಲ ಒಂದು ವಿಡಿಯೋ ತಗೊಳ್ಳೋಣ ಅಂತ. ಇವಾಗ ಬಂದಿದ್ದಾಳೆ ನನ್ನ ಫ್ರೆಂಡು. ವಿಡಿಯೋ ಶೂಟ್ ಮಾಡ್ತಾಯಿದ್ದೀವಿ. ಇವತ್ತು ಮಸ್ತ್ ಫೋಟೋಶೂಟು ಮತ್ತು ವಿಡಿಯೋ ಶೂಟ್ ಮಾಡ್ತಿದ್ದೀವಿ. ನೋಡಬೇಕು, 5 ವರ್ಷದ ಮೇಲೆ. ಅದು ಸಡನ್ ಪ್ಲ್ಯಾನ್ ಆಗಿದೆ. ಇಲ್ಲೇ ಇದ್ದಾರೆ ವಿಡಿಯೋಗ್ರಾಫರ್. ಹೇಗೆ ತೆಗಿತಾರೋ ಗೊತ್ತಿಲ್ಲ. ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಬಟನ್ ಹಿಂಗೆ ಇಟ್ಕೊಂಡು ಹಿಂಗೆ ಕ್ಲಿಕ್ ಫೋಟೋದು ಹುಷಾರಾಗಿ ಇಟ್ಕೋ. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಫೋಕಸ್ ಆಗುತ್ತೆ. ಸೆಕೆಂಡ್ ಟೈಮ್ ಕ್ಲಿಕ್ ಮಾಡಿದ್ರೆ ಫೋಟೋ ಬರುತ್ತೆ. ವಿಡಿಯೋಸ್ಗೆ ಇದನ್ನು ಟರ್ನ್ ಮಾಡೋದು. ಅದು ಹೇಳ್ತೀನಿ. ಝೂಮ್ ಇನ್ನು ಝೂಮ್ ಔಟು ಇಲ್ಲೇ ಬರುತ್ತೆ. ಇದು ಝೂಮ್ ಇನ್ನು ಝೂಮ್ ಔಟ್, ಝೂಮ್ ಇನ್ನು ಝೂಮ್ ಔಟ್ ಹಿಂಗೆ. ನೋಡಿ, ಟ್ರೈನಿಂಗ್ ತಗೊತಾ ಇದ್ದಾರೆ ವಿಡಿಯೋ ಫೋಟೋಸ್ ಮಾಡೋದು. ಸೀನಿಯರಿಂದ ಟ್ರೈನಿಂಗ್. ಕ್ಯಾಮ್ರಾ ಕೊಡ್ತಿದ್ದೀವಿ. ಭಾರ ಹಾಕಿ, ದೇವ್ರ ಮೇಲೆ ಭಾರ ಹಾಕಿ ಕೊಡ್ತಾ ಇರೋದು. ಹೆಂಗೆ ತೆಗಿತೀಯ ನೋಡ್ತೀವಿ. ಹುಷಾರಾಗಿ ಇಟ್ಕೊಳ್ಳೋ ಕ್ಯಾಮ್ರಾ. ಬಿಟ್ಟು ಕೂಡನೇ ಹೋಗಿ ಇದೆ. ನಾನು ಕೈ ಕೊಟ್ಟಿದ್ದೀಗ. ಕ್ಯಾಮ್ರಾ ರೆಡಿ ಇದೆಯಾ? ವಿಡಿಯೋ ಆನ್ ಮಾಡು. ಆನ್ ಆಗಿದೆ. ಬರೋದಾ? ಸಾಕು. ಶೇಕ್ ಮಾಡೋಣ. ಪಕ್ಕ ಗೊತ್ತು ನನಗೆ. ಶೇಕ್ ಮಾಡಿ ಸ್ಲಿಪ್ಪರ್ ಎಲ್ಲ ಬೀಳುತ್ತೆ. ಎತ್ತಿಡ್ಬೇಕಿತ್ತು ಅವಾಗಲೇ. ಚಿನ್ನು ಶೇಕ್ ಆಗಿದೆ. ಶೇಕ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹಿಂಗೆ ಫುಲ್ ಗಟ್ಟಿಗೆ. ಇನ್ನೊಂದ್ಸರಿ ಬೇರೆ ತೋರಿಸ್ತೀನಿ. ಕೈನ ಅಲ್ಲಾಡ್ಸ್ಬೇಡ, ಬರೀ ಲಕ್ಕಿ ಬರ್ಲಾ? ಇರು. ಹಾಂ ಬಾ. ಹಾಕೋಬೇಕಿರಿ ಹೊಜೆ ಬಿಸಿ.
ಸಿಕ್ಕಿದ್ದು ಸೀರುಂಡ ಮುಳ್ಳಿಗೆ ಇಟ್ಬಿಟ್ಟಾಳೆ. ಜಸ್ಟ್ ಮೂಕೊಟ್ರೆ ಸಾಕು. ಮುಳ್ಳಲ್ಲಿದೆ ಇದು ಆಯಿಲ್ ಆಲ್ವೇರ. ಇದೆರಡನ್ನೂ ಸೇರಿಟ್ಕೊಂಡ್ರೆ ನಿಮ್ಗೆ ಬರಲ್ಲ ಬರುತ್ತೆ ಎತ್ತಿಡ್ಬೇಕಿತ್ತು ಶೂ. ಇದೆಲ್ಲ ಬರುತ್ತಲ್ಲ ಯಾವುದು ವಿಡಿಯೋಗೆ ಇಲ್ಲ ಇಷ್ಟೇ ಇಲ್ಲಿ ಟರ್ನ್ ಆಗ್ತಿದ್ದಂಗೆ ಕರ್ಕೊಂಡು ಆಮೇಲೆ ಗೇಟ್ ಹತ್ರ ಹೋಗೋಣ. ಪ್ಯಾಕ್ ಮಾಡಲಾ? ಫಸ್ಟ್ ಈ ಕಡೆ ಹೋಗೋಣ ಅಂತೀನಿ. ಕ್ಯಾಮ್ರಾ ನೋಡ್ಬಾರ್ದ ಮತ್ತು ಆ ಕಡೆ ಗೇಟ್ ಹತ್ರ ಹೋಗ್ರಿ. ಬರ್ಲಾ? ಹಾಂ ಬಂದ್ರಿ. ಹಾಂ ಆ ಕಡೆ ಗೇಟ್ ಹತ್ರ ಹೋಗ್ರಿ. ಕೆಲಸ ಕೊಟ್ಟವರಪ್ಪ ಇವರು ಅನ್ಸುತ್ತೆ ನಾನು. ಚಿನ್ನಿ ಕೀಳಬಾರ್ದಮ್ಮ, ಎಲೆ ಕೀಳಬಾರ್ದು. ಫೋಕಸ್ ಹೊರಟಾಗಿ ಆ ಕಡೆ ನೋಡು ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡು. ಯಾವ್ದ್ರ ಮೇಲೆ ಇಲ್ಲೇ ಕ್ಲಿಕ್ ಮಾಡಿ ಫೋಕಸ್ಗೆ. ಓಕೆ ಓಕೆ. ಅಲ್ಲೇ ಒಂದು ಕ್ಲಿಕ್ ಮಾಡಿ ಇನ್ನೊಂದು ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗ್ತದೆ. ಕ್ಯಾಮ್ರಾ ಹುಷಾರಾಗಿ ಹಂಗೆ ಬರ್ತಿದೆ ಬ್ಲರ್ರು. ಪ್ರೆಸ್ ಮಾಡಿ ಮಾಡ್ತಾ ಇದ್ದೀನಿ. ಎಲ್ಲಿ ಏನಕ್ಕೆ ಶೇಕ್ ಮಾಡಬಾರ್ದಾ? ಬನ್ನಿ ಇನ್ನೊಂದ್ಸರಿ ತೆಗಿತೀನಿ. ಇಲ್ಲೇ ಕ್ಲಿಕ್ ಮಾಡು. ಅಲ್ಲೇ ಮಾಡ್ತಾ ಇದ್ದೀನಿ. ನಾನು ಮಾಡಲ್ಲ ಇಲ್ಲ ಅಂದರೆ ಕ್ಲಿಕ್ಕು ಒಂದ್ಸರಿ ಕ್ಲಿಕ್ ಮಾಡು. ಶೇಕ್ ಮಾಡಿಬಿಡ. ಶೇಕ್ ಮಾಡ್ತಿದ್ಯಾ? ಫೋಕಸ್ ಸಿಗ್ಬೇಕಲ್ಲ ಅದಕ್ಕೆ ನೀವು ಹಾಕ್ಲಾ? ರೆಡಿ 1 2 3 ಸ್ಟಾರ್ಟ್. ತುಂಬ ಕಷ್ಟಪಟ್ಟು ಬಿಸಿಲಲ್ಲಿ ಶೂಟ್ ಮಾಡ್ಕೊಂಡ್ವಿ. ಬಟ್ ವಿಡಿಯೋ ಸ್ವಲ್ಪ ಎಲ್ಲ ಶೇಕ್ ಆಗಿಬಿಟ್ಟಿದೆ. ತುಂಬ ಬೇಜಾರಾಯಿತು. ಸ್ವಲ್ಪ ಚೆನ್ನಾಗೇ ಬಂದಿತ್ತು ವೀಡಿಯೋಸ್ ಎಲ್ಲ. ಅದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ನಾವೇನು ಪ್ಲ್ಯಾನ್ ಮಾಡಿಲ್ಲ. ಅಂದರೆ ಇದೇ ಥರ ಇರಬೇಕು ಅದೇ ಥರ ಇರಬೇಕಂತೇನಿಲ್ಲ. ಅದು ಕ್ಯಾಮ್ರಾ ಯೂಶ್ವಲಿ ರೆಂಟಿಗೆ ಕೊಡ್ತಾಳೆ ಅವಳು. ಸೊ ಕ್ಯಾಮ್ರಾ ಇರೋದೇ ರೇರು. ಸೊ ಅವತ್ತಿತ್ತು, ಅದಕ್ಕೋಸ್ಕರ ನಾವು ಸಡನ್ ಪ್ಲ್ಯಾನ್ ಮಾಡಿದ್ದು ಶೂಟಿಗೆ.
ಸೊ ಅದು ವೀಡಿಯೋಸ್ ಎಲ್ಲ ಶೇಕ್ ಆಗಿಬಿಟ್ಟಿದೆ. ಯಾರಾಗೂ ಕೂಡ ಪ್ರಾಕ್ಟೀಸ್ ಇಲ್ವಲ್ಲ, ಅದು ಕ್ಯಾಮ್ರಾ ಬೇರೆ ತುಂಬ ವೆಯ್ಟ್ ಇತ್ತು, ಅದರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಶೇಕ್ ಆಗಿಬಿಟ್ಟಿದೆ. ಸೊ ಅದು ಹೇಗೋ ಸ್ವಲ್ಪ ಕಟ್ ಮಾಡಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿದ್ದೀವಿ. ಸೊ ಇನ್ನೂ ಮಾಡಬೇಕು ಸ್ವಲ್ಪ. ಸರಿ, ಹೇಗೋ ಟೈಮ್ ಇತ್ತು ಅಂತ ಹಾಗೆ ಡ್ಯಾನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಣ, ರೀಲ್ಸ್ ಮಾಡೋಣ ಅಂತ. ಗುಡ್ಡಿ ಕೂಡ ಮಲ್ಕೊಂಡಿದ್ಲು. ಅಮ್ಮ ಎಲ್ಲ ನೋಡ್ತಾಯಿದ್ರು, ಏನೇನು ಮಾಡ್ತೀರಾ ಮಾಡಿ ಅಂತ ಕೂತ್ಕೊಂಡು ಆಡಿಯನ್ಸ್ ಥರ ನೋಡ್ತಾಯಿದ್ರು ನಾವು ಪ್ರಾಕ್ಟೀಸ್ ಮಾಡೋದು ಎಲ್ಲ. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಚೆನ್ನಾಗೇ ಬರ್ತಿತ್ತು, ಅದೇನೋ ಗೊತ್ತಿಲ್ಲ. ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸುಮಾರು ಟೇಕ್ಸ್ ತೊಗೊಂಡ್ವಿ, ಎಲ್ಲ ಹಾಳಾಯಿತು. ಸಂಜೆ ಗುಡ್ಡಿನೂ ಕೂಡ ಮಲ್ಕೊಂಡ್ಳು. ನನ್ನ ಫ್ರೆಂಡು ಹೋದ್ಮೇಲೆ ಮಲ್ಕೊಂಡ್ಳು ಅವಳು, ಅಲ್ಲಿವರೆಗೂ ಮಲ್ಕೊಂಡೇ ಇಲ್ಲ. ಫೈನಲಿ ಎಷ್ಟೊಂದು ಟೇಕ್ಸ್ ತೊಗೊಂಡ್ಮೇಲೆ ಒಂದು ವಿಡಿಯೋ ಬಂತು. ಅದನ್ನು ಪರ್ಫೆಕ್ಟ್ ವಿಡಿಯೋ ಅಂತ ಹೇಳೋಕ್ಕಾಗಲ್ಲ, ನಮಗೆ ಪ್ರಾಕ್ಟೀಸ್ ಮಾಡಿ ಬಿಸಿಲಲ್ಲಿ ಮೇಲೆ ತುಂಬ ಬಿಸಿಲಿತ್ತು, ಎಷ್ಟೊಂದು ಟೇಕ್ಸ್ ಕೂಡ ತೊಗೊಳಕ್ಕಾಗಿಲ್ಲ. ಸುಮಾರು ವೀಡಿಯೋಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡು ಯಾವುದು ಸ್ವಲ್ಪ ಚೆನ್ನಾಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಅಷ್ಟೇ. ಪರ್ಫೆಕ್ಟ್ ವಿಡಿಯೋ ಅಂತ ಹೇಳಿದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲ ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಅವಳು ಕೂಡ ಅವಳ ಡಯಟಲ್ಲಿ ಮಧ್ಯಾಹ್ನ ಸ್ವಲ್ಪ ರೈಸ್ ಇತ್ತು, ರೈಸು ತಿಂದ್ಕೊಂಡು ಹೋದಳು. ಸೊ ಸಂಜೆ ನಾನು ಸ್ವಲ್ಪ ಹಾಲು ಜಾಸ್ತಿ ಇತ್ತು, ಅದಕ್ಕೆ ಪನ್ನೀರ್ ಹಾಕೋಣ ಅಂತ ಪನ್ನೀರಿಗೆ ಹಾಲು ಎಲ್ಲ ಹೊಡೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮನೆಯಲ್ಲೇ ಪನ್ನೀರ್ ಮಾಡ್ತಾಯಿದ್ದೀನಿ. ಹೊರಗಡೆ ತರೋದನ್ನು ಸ್ವಲ್ಪ ಅಂದರೆ ಎಮರ್ಜೆನ್ಸಿಗೆ ಬೇಕೇ ಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಮಾತ್ರ ನಾನು ಹೊರಗಡೆ ತೊಗೊಳ್ಬರ್ತೀನಿ. ಇವಾಗ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ 1 ಲೀಟರ್ ಹಾಲು ನಾವು ತೊಗೊಳ್ತೀವಿ, 1 ಲೀಟರ್ ಕೂಡ ನಮ್ಮ ಮನೆಯಲ್ಲಿ ಯಾರೂ ಕುಡಿಯೋದಿಲ್ಲ. ಅದಕ್ಕೆ ಇವಾಗ ಚಳಿ ಇರೋದ್ರಿಂದ, ಅಂದರೆ ಇನ್ನೂ ಸಮ್ಮರ್ ತುಂಬ ಬಿಸಿಲು ಸ್ಟಾರ್ಟ್ ಆಗಿಲ್ವಲ್ಲ, ಮೊಸರುಗೆ ಹಾಕಿದ್ರೂ ಮೊಸರು ಆಗೋದಿಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಹಾಲು ವೇಸ್ಟ್ ಆಗುತ್ತೆ ಅಂತ ಎಲ್ಲ ಪನ್ನೀರ್ ಮಾಡ್ತಾಯಿದ್ದೀನಿ. ಗುಡ್ಡಿಗೆ ಒನ್ಸ್ ಕೊಡ್ತೀನಿ ಹಾಲು, ಬೆಳಗ್ಗೆ ಇಲ್ಲಾಂದರೆ ಸಂಜೆ. ಅವಳಿಗೆ ಬೆಳಗ್ಗೆ ಹಾಲು ಕೊಟ್ಟರೆ ಸಂಜೆ ಎಲ್ಲ ಸ್ನ್ಯಾಕ್ಸ್ ಅಂದರೆ ಜಂಕ್ ಫುಡ್ಸ್ ಎಲ್ಲ ಕೊಡೋದಿಲ್ಲ ಅವಳಿಗೆ, ಕುರುಕು ತಿಂಡಿ ಎಲ್ಲ ಕೊಡೋದಿಲ್ಲ. ಫ್ರೂಟ್ಸ್, ಅವಳಿಗೂ ಕೂಡ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಅವಳಿಗೆ ಫ್ರೂಟ್ಸ್ ಇದ್ಬಿಟ್ರೆ ಎಷ್ಟು ಬೇಕೋ ಅದನ್ನೇ, ಊಟನೂ ಬೇಡ ಅಂತ ಹೇಳ್ತಾಳೆ, ಊಟ ಥರ ಮಾಡ್ಕೊಳ್ತಾಳೆ ಅದನ್ನೇ. ಫ್ರೂಟ್ಸ್ ಕೊಡ್ತೀನಿ, ಐದರ್ ಮಾರ್ನಿಂಗ್ ಫ್ರೂಟ್ಸ್ ಕೊಟ್ಟರೆ ಸಂಜೆ ಕೊಡ್ತೀನಿ, ಬಟ್ ಒನ್ಸ್ ಕೊಡ್ತಾಯಿದ್ದೀನಿ ಹಾಲು ಅಷ್ಟೇ. ಸೊ ನಾನು ಟೀ ಕಾಫಿ ಏನೂ ಕುಡಿಯೋದಿಲ್ಲ, ನನಗೆ ಅದು ಅಭ್ಯಾಸನೇ ಇಲ್ಲ. ನಾನು ಕೂಡ 1 ಟೈಮ್ ಕುಡಿತೀನಿ ಹಾಲು, ಬೆಳಿಗ್ಗೆ ಕುಡಿದ್ರೆ ಸಂಜೆ ಕುಡಿಯೋದಿಲ್ಲ ಆ ಥರ. ಅಮ್ಮಗೆ 1 ಟೈಮ್ ಹಾಲು ಕೊಡ್ತೀನಿ, ಅವ್ರು 1 ಟೈಮ್ ಟೀ ಇಲ್ಲ ಕಾಫಿ ಕುಡಿತಾರೆ. ಸೊ 1/2 ಲೀಟರ್ ಮೇ ಬಿ ಹಾಲು ಖರ್ಚಾಗುತ್ತೆ, ಮತ್ತು ಇನ್ನು 1/2 ಲೀಟರ್ ಹಾಗೆ ಇರುತ್ತೆ. ಸೊ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು, ಸೊ ನೆಕ್ಸ್ಟ್ ಡೇ ಕೂಡ 1/2 ಲೀಟರ್ ಹಾಲು, ಟೋಟಲ್ 1 ಲೀಟರ್ ಹಾಲಿಗೆ ನಾನು ಪನ್ನೀರ್ ಹಾಕ್ತೀನಿ. 1/2 ಲೀಟರ್ ಹಾಲಿಗೆ ಸ್ವಲ್ಪನೇ ಆಗುತ್ತೆ, ಅದರಲ್ಲಿ ನಾನು ಪನ್ನೀರ್ ಬುರ್ಜಿ ಆ ಥರ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ 1 ಲೀಟರ್ ಆದರೆ ನಮ್ಮ ಮನೆಯಲ್ಲಿ 3 ಜನ ಇದ್ದಾರಲ್ವ, 4 ಜನ ಗುಡ್ಡಿಗೂ ತಿನ್ನಿಸ್ತೀನಿ ಪನ್ನೀರು. ಅವಳು ಸ್ವಲ್ಪ ತಿಂತಾಳೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಮಗೆ. ಒಬ್ಬೊಬ್ಬರು ಒಂದೊಂದು ಥರ ಪನ್ನೀರ್ ಮಾಡ್ಕೊಳ್ತಾರೆ, ಬಟ್ ನಾನು ಈ ಥರ ಮಾಡ್ಕೊಳ್ತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಹಾಲು ಕಾಯಿಸ್ಬಿಟ್ಟು ಹಾಲನ್ನ ಕುದಿಸಲ್ಲ, ಮತ್ತು ಅದಕ್ಕೆ ವಿನೆಗರ್ ಹಾಕ್ತಾರೆ, ಇಲ್ಲಾಂದರೆ ಲೆಮನ್ ಜ್ಯೂಸ್ ಏನಾದರೂ ಹಾಕ್ತಾರೆ. ಸೊ ಹಾಗೆ ಒಡ್ಕೊಳ್ಳುತ್ತೆ ಹಾಲು, ಬಟ್ ನನಗದು ವರ್ಕ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಸ್ಟವ್ ಮೇಲೆ ಇಟ್ಕೊಂಡು ಹಾಲು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಲೆಮನ್ ಹಾಕ್ಕೊಳ್ತೀನಿ. ಒಂದು ಹಾಫ್ ಇಲ್ಲ, ಅದು ಒಡೆಯೋವರೆಗೂ ಲೆಮನ್ ಹಾಕಬೇಕಾಗುತ್ತೆ. ಒಂದು ಹಾಫ್ ಲೆಮನ್ ಬೇಕಾಗುತ್ತೆ ಮೋಸ್ಟ್ಲಿ, 1/2 ಲೀಟರ್ಗಾದರೆ ಹಾಫು, ಇಲ್ಲಾಂದರೆ ಒಂದು 1 ನಿಂಬೆಹಣ್ಣವರೆಗೂ ಬೇಕಾಗುತ್ತೆ ನನಗೆ, ಹಾಲು ಜಾಸ್ತಿ ಇದ್ದರೆ.
ಸೊ ನೋಡಿ ಈ ಥರ ಬಿಸಿ ಆಗ್ತಾ ಆಗ್ತಾ ಹಾಲು ಒಡೆಯುತ್ತೆ. ಒಡೆದಾದ್ಮೇಲೆ ಅದು ಸಪ್ರೇಟ್ ಆಗುತ್ತಲ್ವ ನೀರು ಪನ್ನೀರೆಲ್ಲ. ಸೊ ಆ ಟೈಮಲ್ಲಿ ಆಗಿದೆ ಅಂತ ಸ್ಟವ್ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈ ಥರ ಒಂದು ವಾರಕ್ಕೆ ಒಂದು 3 ಸರಿ ಮಾಡ್ಕೊಳ್ತೀನಿ, ಒಂದು 3-4 ಸರಿ. ಸೊ 3-4 ಸರಿ ನಮ್ಮ ಮನೆಯಲ್ಲಿ ಪನ್ನೀರ್ ಇದ್ದೇ ಇರುತ್ತೆ ಕಂಪಲ್ಸರಿ. ನಾನು ಯೂಶ್ವಲಿ ಮನೆಯಲ್ಲಿ ಮಾಡಿರೋ ಪನ್ನೀರ್ಗೆ ಪನ್ನೀರ್ ಬುರ್ಜಿ ಮಾಡ್ತೀನಿ ಮತ್ತು ಸ್ಯಾಂಡ್ವಿಚ್ ಮಾಡ್ತೀನಿ. ಬಟ್ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಮೇ ಬಿ ನನಗೆ ಅದು ಪ್ರಾಪರ್ ಶೇಪ್, ಆ ಕ್ಯೂಬ್ ಶೇಪ್ ಏನಿದೆ, ಸ್ಕ್ವೇರ್ ಶೇಪ್ ಎಲ್ಲ ನನಗೆ ಅದು ಪ್ರಾಪರ್ ಶೇಪ್ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ನಾನು ಬುರ್ಜಿ ಥರ ಮಾಡಿಬಿಡ್ತೀನಿ. ಸೊ ಮೇ ಬಿ ಅದನ್ನು ನೀಟಾಗಿ ಸ್ವಲ್ಪ ಸೆಟ್ಟೆಲ್ಲ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಸೆಟ್ ಆಗೋದಕ್ಕೆ ಬಿಡಬೇಕು ಅನ್ಸುತ್ತೆ. ನಾನು ಅದು ಟ್ರೈ ಮಾಡಲಿಲ್ಲ, ಅದಕ್ಕೋಸ್ಕರ ನಾನು ಶೇಪ್ ಬಂದಿಲ್ವಲ್ಲ ಅಂತ ಬುರ್ಜಿ ಥರ ಮಾಡ್ತೀನಿ. ಪನ್ನೀರ್ ಹಾಕಿದ್ದೆ, ಹಾಲು ಆಗಿದೆಯಾ ನೋಡೋಣ ಇವಾಗ. ಪನ್ನೀರ್ ಆಗಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಪನ್ನೀರ್. ಇದು ಒಂದು ಶೇಪ್ ಬಂದಿಲ್ಲ, ಶೇಪ್ ಇದನ್ನು ಹಾಕ್ಬಿಟ್ಟು ಒಳ್ಳೆ ಸ್ಯಾಂಡ್ವಿಚ್ ಮಾಡೋಣ. ಪನ್ನೀರ್ ಸ್ಯಾಂಡ್ವಿಚ್. ಇದು ಸ್ವಲ್ಪ ಸೆಟ್ ಆಗುತ್ತೆ, ಫ್ರಿಜ್ಜಲ್ಲಿ ಇಟ್ಬಿಡೋಣ. ಸ್ಯಾಂಡ್ವಿಚ್ಗಾಗುತ್ತೆ. 1 ಲೀಟರ್ ಹಾಲಲ್ಲಿ ಮಾಡ್ಕೊಂಡಿರೋದು.